ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ನಮ್ಮ ಪ್ರಪಂಚದಲ್ಲಿ ಅನೇಕರು ಅನೇಕ ಥರದ ಭವಿಷ್ಯವನ್ನು ಹೇಳಿದ್ದಾರೆ. ಭವಿಷ್ಯ ಅಂದರೆ ಗೊತ್ತಾಯ್ತಲ್ಲ, ಮೊದಲಿಗರಾಗಿ ನಾಸ್ಟ್ರಡಮಸ್ ಅವರು ಹೇಳಿದ್ದಾರೆ, ವಂಗ ಬಾಬಾ ಅಂತ ಹೇಳಿದ್ದಾರೆ. ಅನೇಕರು ಅನೇಕ ಥರದ ಅಂದರೆ ಜನಪ್ರಿಯ ಭವಿಷ್ಯಗಾರರು ಅಥವಾ ಅಸ್ಟ್ರಾಲಜರ್ ಅಂತ ಹೇಳ್ತೀವಲ್ಲ, ಅವರು ಅನೇಕ ಥರದ ಭವಿಷ್ಯವನ್ನು ಹೇಳಿದ್ದಾರೆ. ಕೆಲವೊಬ್ಬರು ಭವಿಷ್ಯ ಕೂಡ ಆ ನಿಜದ ಹತ್ತಿರ ಬಂದು ನಿಂತಿವೆ. ಯಾಕಂದರೆ ಒಂದು ಸಲ ಭವಿಷ್ಯ ಹೇಳ್ತಾರೆ 2020ರಲ್ಲಿ ಭೂಮಿ ಅಲ್ಲೋಲ ಕಲ್ಲೋಲ ಆಗತ್ತಂತ, ಅಲ್ಲೆಲ್ಲೋ ಭೂಕಂಪ ಆಗುತ್ತೆ, ಅಲ್ಲೆಲ್ಲೋ ಸಾವಿರಾರು ಜನ ಸಾವನ್ನಪ್ತಾರೆ. ಹಾಗಾಗಿ ಅವರು ಹೇಳಿದ ಭವಿಷ್ಯಕ್ಕೆ ಹೌದು ಅವರು ಹೇಳಿದರು. ಯಾಕಂದರೆ ನಾಸ್ಟ್ರಡಮಸ್ ಹೇಳಿದ ಭವಿಷ್ಯವೆಲ್ಲವೂ ಹತ್ತಿರ ನಿಜ ಆಗ್ತಾ ಬಂದಿದೆ. ಆನಂತರ ವಂಗಬಾಬಾ ಅವರು ಹೇಳಿದಂಥ ಭವಿಷ್ಯ ಕೂಡ ಅನೇಕ ನಮ್ಮ ಇಡೀ ಪ್ರಪಂಚದ ಅನೇಕ ಕಡೆ ಅವರು ಹೇಳಿದಂಥ ಭವಿಷ್ಯ ಕೂಡ ಘಟಿಸಿದೆ, ಭೂಕಂಪ ಆಗಿದೆ. ಆದರೆ ಈ ಯಾವುದೇ ಭವಿಷ್ಯ ಅಥವಾ ಯಾವುದೇ ಭವಿಷ್ಯ ಹೇಳುವಂಥ ವ್ಯಕ್ತಿ ಭವಿಷ್ಯ ಹೇಳ್ತಾನೆ ಹೊರತು ಆದ್ದರಿಂದ ತಪ್ಪಿಸ್ಕೊಳ್ಳೋಂಥ ವಿಧಾನವಾಗಲಿ ಅಥವಾ ಪ್ರಪಂಚಕ್ಕೆ ಒಳ್ಳೆಯದಾಗುವಂಥ ವಿಧಾನವಾಗಲಿ ಯಾವುದೂ ಹೇಳಿಲ್ಲ. ಆದರೆ ಒಂದು ಘಟನೆಯನ್ನು ನಾನು ಹೇಳ್ತೇನೆ, ಅದು ನಮ್ಮ ಕರ್ನಾಟಕದಲ್ಲಿ ಆದಂಥ ಒಂದು ಘಟನೆ. ಭವಿಷ್ಯ ಹೇಗೆ ಹೇಳಬೇಕಂದ್ರೆ ಇಡೀ ಜಗತ್ತು ನಿಮ್ಮನ್ನು ತಿರುಗಿ ನೋಡಬೇಕು. ನಿಮಗೆ ಗುರುವಾರ ಕಪ್ಪು ಬಟ್ಟೆ ಹಾಕಿ ಹೋಗಬಾರ್ದು, ಶನಿವಾರ ಈ ಬಟ್ಟೆ ಹಾಕಿ ಹೋಗಬಾರ್ದು, ಅಥವಾ ಇದೇ ಕಾಲದಲ್ಲಿ ನೀವು ಮನೆಯಿಂದ ಹೊರಗೆ ಹೋಗಬೇಕು ಅಂತ ಹೇಳೋ ಭವಿಷ್ಯ ಅದು ಭವಿಷ್ಯ ಅಲ್ಲ. ಭವಿಷ್ಯ ಹೇಗೆ ಹೇಳಬೇಕಂದ್ರೆ ಅದು ಅವರಿಗೂ ಭವಿಷ್ಯ ಕೇಳಲು ಬಂದಂಥ ವ್ಯಕ್ತಿಗೂ ಒಳ್ಳೆಯದಾಗಬೇಕು, ಇಡೀ ನಮ್ಮ ಊರಿಗೆ ಒಳ್ಳೆಯದಾಗಬೇಕು, ಇಡೀ ರಾಜ್ಯಕ್ಕೆ ಒಳ್ಳೆಯದಾಗಬೇಕು, ಇಡೀ ದೇಶಕ್ಕೆ ಒಳ್ಳೆಯದಾಗಬೇಕು, ಜೊತೆಗೆ ಇಡೀ ದೇಶವೇ ನಮ್ಮ ಕಡೆ ತಿರುಗಿ ನೋಡುವಂಥ ಭವಿಷ್ಯ ಹೇಳಬೇಕಲ್ಲ ಅಂಥ ಒಂದು ಘಟನೆ ನಮ್ಮ ಕರ್ನಾಟಕದಲ್ಲಿ ನಡೆದಿದೆ. ಆದರೆ ಹೇಳಿದವರು ಯಾರು ಅಂತ ನನಗೂ ಗೊತ್ತಿಲ್ಲ. ಆದರೆ ಭವಿಷ್ಯ ಕೇಳಲು ಹೋದಂಥ ವ್ಯಕ್ತಿ ಮತ್ತು ಅವರ ಪತ್ನಿಯ ಬಗ್ಗೆ ಗೊತ್ತಿದೆ, ಅದರ ಹೆಸರು ಹೇಳಲಿಕ್ಕೆ ಅದು ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮ ರಾಜ್ಯದ ಒಂದು ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಬೆಳೆದಂಥ ಒಬ್ಬ ರೈತ ಕುಟುಂಬದ ಒಬ್ಬ ಮಗ ಮದುವೆ ಆದ ನಂತರ ಅವನಿಗೆ ಮಕ್ಕಳಾಗಲ್ಲ. ಮದುವೆ ಆದ 5-6 ವರ್ಷಗಳ ಕಾಲ ಅವರಿಗೆ ಮಕ್ಕಳಾಗಲ್ಲ. ಆನಂತರ ದಂಪತಿ ಇಬ್ಬರು ಯೋಚನೆ ಮಾಡ್ತಾರೆ, ಏನು ಮಾಡೋದಪ್ಪ, ಮಕ್ಕಳಾಗಿಲ್ಲ, ಎಲ್ಲ ಕಡೆ ಆಯುರ್ವೇದಿಕ ಔಷಧಿ ಎಲ್ಲ ತೊಗೊಂಡ್ರೂ ಕೂಡ ಮಕ್ಕಳಾಗಿಲ್ಲ ಅಂತ. ಒಮ್ಮೆ ಆ ಗಂಡನಿಗೆ ಯೋಚನೆ ಬರುತ್ತೆ, ನಾನು ಭವಿಷ್ಯಕ್ಕೆ ಕೇಳಲಿಕ್ಕೆ ಹೋಗಬೇಕು ಅಂತ. ಆ ಗಂಡ ಏನು ಮಾಡ್ತಾನೆ ಅಂದರೆ ಒಂದಿನ ಬೆಳಿಗ್ಗೆ ಎದ್ಕೊಂಡು ಸ್ನಾನಗೇನ ಮಾಡಿ ಭವಿಷ್ಯ ಕೇಳಲಿಕ್ಕೆ ಹೋಗ್ತಾನೆ. ಅಲ್ಲಿ ಊರಲ್ಲಿ ಒಬ್ಬ ಇರ್ತಾನೆ ಭವಿಷ್ಯ ಹೇಳೋನು. ಅಂದರೆ ಆ ಕಾಲದಲ್ಲಿ ಒಂದು 100 ವರ್ಷ ಹತ್ರ 70-80 ವರ್ಷಗಳ ಹಿಂದಿನ ಕಥೆ ಇದು. ಆ ಊರಲ್ಲಿ ಒಬ್ಬ ಭವಿಷ್ಯ ಹೇಳೋನು ಇರ್ತಾನೆ. ಇವ್ರು ಹೇಳ್ತಾರೆ, ನನ್ನ ಮಕ್ಕಳಾಗಿಲ್ಲ, ಏನು ಮಾಡಬೇಕು, ಏನು ಪೂಜೆ ಮಾಡಲಿ ಅಥವಾ ಏನು ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಆ ಭವಿಷ್ಯ ನುಡಿತಾನಲ್ಲ, ಅವನೊಂದು ಪರಿಹಾರ ಹೇಳ್ಕೊಡ್ತಾನೆ. ಆ ಪರಿಹಾರ ಕೇಳಿದ್ರೆ ಎಲ್ರಿಗೂ ತಲೆ ಕಟ್ಟೋಗುತ್ತೆ, ಏನಪ್ಪ ಈ ಥರ ಭವಿಷ್ಯ ಹೇಳ್ತಾರ, ಈ ಥರ ಪರಿಹಾರ ಇದೆಯಾ ಅಂತ. ಆದರೆ ಆ ಯೋಚನೆ ಇದೆಯಲ್ಲ, ಭವಿಷ್ಯ ಹೇಳೋನ ಧನಾತ್ಮಕ ಯೋಜನೆ ಮತ್ತು ಭವಿಷ್ಯ ಕೇಳಲು ಬಂದಂಥ ವ್ಯಕ್ತಿಯ ಆ ಪಾಸಿಟಿವ್ ವೈಬ್ರೇಷನ್ ಇದೆಯಲ್ಲ ಅಥವಾ ಆ ಮುಂದಾಲೋಚನೆ ಇದೆಯಲ್ಲ, ಅದಕ್ಕೆ ಮೆಚ್ಕೊಳ್ಬೇಕು. ಅವ್ನು ಹೇಳ್ತಾನೆ, ನೀವು 100 ಗಿಡಗಳನ್ನು ನೆಡಿ, ಆ ಗಿಡಗಳನ್ನು ಬೆಳೆಸಿ, ಆವಾಗ ನಿಮಗೆ ಪ್ರಕೃತಿ ಮಾತೆ ಒಲಿಬೋದು, ಆವಾಗ ಮಕ್ಕಳಾಗ್ಬೋದು ಅಂತ ಆ ಭವಿಷ್ಯ ಹೇಳೋನು ಹೇಳ್ಬಿಡ್ತಾನೆ. ನೋಡಿ, ಕೇಳಲಿಕ್ಕೆ ಎಷ್ಟು ರೋಮಾಂಚನ ಆಗುತ್ತಲ್ವ. ಭವಿಷ್ಯ ಕೇಳಲು ಬಂದ ವ್ಯಕ್ತಿಗೆ ಭವಿಷ್ಯ ಹೇಳೋನು ಹೇಳ್ತಾನೆ, ನಿಮಗೆ ಪರಿಹಾರ ಅಂದ್ರೆ ಒಂದೇ ಪರಿಹಾರ, ನೀವು ರಸ್ತೆ ತುಂಬೆಲ್ಲ ಅಕ್ಕಪಕ್ಕದಲ್ಲಿ ಗಿಡ ನೆಡಿ, ಸಸಿಗಳನ್ನು ನೆಡಿ, ಅದನ್ನು ಬೆಳೆಸಿ, ಆವಾಗ ಪ್ರಕೃತಿ ಒಲಿಬೋದು, ಪ್ರಕೃತಿ ಹಸಿರಾಗುತ್ತೆ, ಆವಾಗ ಪ್ರಕೃತಿ ಮಾತೆ ಒಲಿದ ನಂತರ ನಿಮಗೆ ಮಕ್ಕಳಾಗುವ ಚಾನ್ಸಸ್ ಇದೆ ಅಂತ ಭವಿಷ್ಯಗಾರ ಹೇಳ್ತಾನೆ. ಭವಿಷ್ಯ ಕೇಳಲು ಬಂದ ವ್ಯಕ್ತಿಗೆ ಒಂದು ಸಲ ಶಾಕ್ ಆಗುತ್ತೆ, ಏನಪ್ಪ ಇದು, ನಾನು ಏನಾದರೂ ಒಂದು ದಾನ ಮಾಡಬೇಕು, ಅಕ್ಕಿ ದಾನ ಮಾಡಬೇಕು, ಅಥವಾ ಏನೋ ಪೂಜೆ ಮಾಡಿಸ್ಬೇಕು, ಹೋಮ ಮಾಡಿಸ್ಬೇಕು, ಹವನ ಮಾಡಿಸ್ಬೇಕು ಅಂತ ಹೇಳ್ಬೋದು ಅಂತ ನಾನು ಬಂದಿದ್ರೆ ಇವರೇನು ಹೀಗೆ ಅಂದ್ಬಿಟ್ರಲ್ಲ, ಗಿಡ ನೆಡಲಿಕ್ಕೆ ಹೇಳಿದ್ರಲ್ಲ ಅಂತ. ಅದನ್ನು ಅಷ್ಟೇ ಪಾಸಿಟಿವ್ ಆಗಿ, ಅದನ್ನು ಅಷ್ಟೇ ಧನಾತ್ಮಕವಾಗಿ ತೆಗೆದುಕೊಂಡಂಥ ಆ ವ್ಯಕ್ತಿ, ಅಂದರೆ ಭವಿಷ್ಯ ಕೇಳಲು ಬಂದಂಥ ವ್ಯಕ್ತಿ ಬಂದ ಮರುಕ್ಷಣದಿಂದಲೇ ಸ್ಟಾರ್ಟ್ ಮಾಡ್ತಾನೆ. ರಸ್ತೆಯ ಅಕ್ಕಪಕ್ಕ ಖಾಲಿ ಜಾಗದಲ್ಲಿ ಗಿಡಗಳನ್ನ ನೆಡ್ತಾನೆ. ಹೀಗೆ ವರ್ಷಗಟ್ಟಲೆ ನಡೀತಾ ಹೋಗುತ್ತೆ. 100,000 ಗಿಡ ನೆಡ್ತಾನೆ. ರಸ್ತೆಯ ಅಕ್ಕಪಕ್ಕ ಅಂದರೆ ಈ ರಾಷ್ಟ್ರೀಯ ಹೆದ್ದಾರಿ ಅಕ್ಕಪಕ್ಕೆಲ್ಲ ಗಿಡಗಳನ್ನ ನೆಡ್ತಾನೆ. ಊರಿನ ಅಕ್ಕಪಕ್ಕ ರಸ್ತೆಯಲ್ಲೆಲ್ಲ ಗಿಡಗಳನ್ನ ನೆಡ್ತಾನೆ. 1000 ಗಿಡ ನೆಡ್ತಾನೆ. 1 ವರ್ಷ 2 ವರ್ಷ ಕಳೀತಾ ಬರುತ್ತೆ. ತನ್ನ ಹೆಂಡತಿಗೂ ಹೇಳ್ತಾನೆ, ಹೆಂಡತಿ ಕೂಡ ಅದಕ್ಕೆ ಕೈ ಜೋಡಿಸ್ತಾಳೆ, ನೀರು ಹಾಕ್ತಾಳೆ, ತನ್ನ ಮಕ್ಕಳಂತೆ ಸಾಕ್ತಾಳೆ. ಒಂದು 2 ವರ್ಷದ ನಂತರ ಅಕಸ್ಮಾತಾಗಿ ಆ ಗಂಡನಾದವನು ತಿರ್ಕೊಬಿಡ್ತಾನೆ. ನೋಡಿ ಈ ಕತೆ ಹೇಗೆ ನಡೀತಂತ. ಆ ಗಂಡ ತೀರ್ಕೊಂಡ ನಂತರ ಹೆಂಡತಿ ಕುಗ್ಗಲ್ಲ, ಆವಾಗಲೂ ಕೂಡ ಅವರಿಗೆ ಮಕ್ಕಳಾಗಿರಲ್ಲ. ಅಂದರೆ ಗಿಡ ನೆಡಲಿಕ್ಕೆ ಶುರು ಮಾಡಿ ಒಂದು 2 ವರ್ಷ ಆದ ನಂತರೂ ಕೂಡ ದಂಪತಿಗೆ ಮಕ್ಕಳಾಗಲ್ಲ. ಅಚಾನಕ್ಕಾಗಿ ಗಂಡ ತಿರ್ಕೊಬಿಡ್ತಾನೆ. ಏನು ಅಂತ ಯೋಚನೆ ಮಾಡ್ತಾ ತನ್ನ ಸಂಸಾರವನ್ನು ಸಾಗಿಸುವುದರ ಜೊತೆಗೆ ತನ್ನ ಗಂಡ ನೆಟ್ಟಂಥ 100 ಗಿಡಗಳನ್ನು 1000 ಗಿಡಗಳನ್ನು ತಾನು ತನ್ನ ಮಕ್ಕಳ ರೀತಿಯಲ್ಲಿ ಸಾಕ್ತಾಳೆ. ಯಾರಿಗೂ ಆ ರಸ್ತೆಯಲ್ಲಿ ಓಡಾಡುವ ಯಾರಿಗೂ ಕೂಡ ಅದನ್ನು ಗಿಡಗಳನ್ನ ಕಡಿಲಿಕ್ಕಾಗಲಿ, ಟೊಂಗೆಯನ್ನು ಕಡಿಲಿಕ್ಕಾಗಲಿ ಬಿಡಲ್ಲ, ಸೊಪ್ಪು ಕೊಯ್ಲಿಕ್ಕೆ ಬಿಡಲ್ಲ. ಹಾಗಾಗಿ ಆ ಮಾತೆ, ಆ ಗಂಡನ ಹೆಂಡತಿ ತನ್ನ ಗಂಡ ನೆಟ್ಟಂಥ 100,000 ಗಿಡಗಳನ್ನು ತನ್ನ ಮಕ್ಕಳಂತೆ ಸಾಕಿ ಬೆಳೆಸ್ತಾಳೆ.
ನಿಮ್ಗೆ ಹತ್ರ ಯಾರಂತ ಗೊತ್ತಾಗಿರ್ಬೋದು, ಆದರೆ ನಾನು ಅದನ್ನು ಹೇಳಲಿಕ್ಕೆ ಹೋಗೋದಿಲ್ಲ. ಅಚಾನಕ್ಕಾಗಿ ಗಂಡ ತೀರ್ಕೊಂಡ್ರೂ ಕೂಡ ಹೆಂಡತಿಯಾದವಳು ಎದೆಗುಂದದೆ ತನ್ನ ಸಂಸಾರವನ್ನು, ತನ್ನ ಹೊಟ್ಟೆಪಾಡನ್ನು ನೋಡ್ಕೊಳ್ತಾ ತನ್ನ ಗಂಡ ನೆಟ್ಟಂಥ ನೂರಾರು ಸಾವಿರಾರು ಗಿಡಗಳಿಗೆ ನೀರು ಹಾಕ್ತಾಳೆ. ಹೀಗೆ 10 ವರ್ಷ ಹಾಗೇ ನಡೆಯುತ್ತೆ. ಮರಗಳು ದೊಡ್ಡ ಬೃಹತ್ತಾಕಾರವಾಗಿ ಬೆಳೆಯುತ್ತೆ. ರಸ್ತೆ ತುಂಬೆಲ್ಲ ಸಾಲು ಸಾಲು ಮರಗಳು ತುಂಬ ಹೋಗುತ್ತೆ. ಅದರಿಂದ ಜಗತ್ತಿಗೆ ಒಳ್ಳೆಯದಾಗುತ್ತೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಆ ಮಾತಿಗೆ ದೊಡ್ಡ ದೊಡ್ಡ ಪುರಸ್ಕಾರಗಳನ್ನು ಕೊಟ್ಟು ಗೌರವಿಸುತ್ತೆ. ನಿಮಗೆ ನಾನು ಹೇಳಿದ ಕತೆ ಯಾರ್ದು ಅಂತ ಅರ್ಥ ಆಗಿರಬೇಕು. ಆದರೆ ನಾನು ಹೇಳಲಿಕ್ಕೆ ಹೊರಟಿದ್ದೇನೆಂದರೆ, ಒಬ್ಬ ಭವಿಷ್ಯ ಹೇಳೋನು ನಿಮ್ಗೆ ಏನಾರು ತೊಂದರೆ ಆಯ್ತಂದರೆ ಇದನ್ನು ಮಾಡಿ, ಆ ಪೂಜೆ ಮಾಡಿ, ಆ ಪುರಸ್ಕಾರ ಮಾಡಿ, ಹೋಮ ಮಾಡಿ, ಹವನ ಮಾಡಿ ಅಂತ ಹೇಳುವಂಥ ಕಾಲದಲ್ಲಿ ಒಬ್ಬ ಭವಿಷ್ಯಗಾರ ನಿಮಗೆ ಮಕ್ಕಳಾಗಬೇಕು, ನಿಮಗೆ ಒಳ್ಳೆಯದಾಗಬೇಕು ಅಂದರೆ ನೀವು ಖಾಲಿ ಜಾಗದಲ್ಲೆಲ್ಲ ಗಿಡ ನೆಡಿ ಅಂತ ಹೇಳುವಂಥ ಧೈರ್ಯ ಇದೆಯಲ್ಲ, ಆ ಧನಾತ್ಮಕವಾಗಿ ಹೇಳುವಂಥ ಒಂದು ಆ ಭವಿಷ್ಯ ಇದೆಯಲ್ಲ, ಅದು ನಿಜವಾದ ಭವಿಷ್ಯ. ಜೊತೆಗೆ ಆ ಭವಿಷ್ಯ ಹೇಳುವ ಮಾತನ್ನು ಕೇಳಿಸಿಕೊಂಡ ಆ ದಂಪತಿಯ ಕೆಲಸ ಇದೆಯಲ್ಲ, ಅದು ನಿಜವಾದ ಸಮಾಜಮುಖಿ ಕೆಲಸ. ಗಂಡ ತೀರ್ಕೊಂಡ್ರೂ ಕೂಡ ಗಂಡ ನೆಟ್ಟಂಥ ಸಾವಿರಾರು ಮರಗಳನ್ನು ತನ್ನ ಮಕ್ಕಳಂತೆ ಸಾಕಿ ಸಲುಹಿ ಬೇರೆಯವರಿಂದ ಯಾವುದೇ ಅನಾಹುತಕ್ಕಾಗಿ, ಯಾವುದೇ ತೊಂದರೆಗೆ ಒಳಪಡದೆ ಆ ಮರಗಳನ್ನು ತನ್ನ ಮಕ್ಕಳಂತೆ ಬೆಳೆಸುವ ಒಂದು ಮಹಿಳೆಯ ಕಾರ್ಯ ಇದೆ. ಆ ಮಾತೆಯ ಕಾರ್ಯವೈಖರಿ ಇದೆಯಲ್ಲ, ಅದು ನಿಜವಾದ ಸಮಾಜಮುಖಿ ಕೆಲಸ. ನಿಮಗೆ ಈ ಸಾವಿರಾರು ಸಾಲು ಮರಗಳ ಕಥೆಯನ್ನು ಹೇಳಿದ್ದೀನಿ. ಅದು ಯಾರ್ದು ಅಂತ ನಿಮಗೂ ಗೊತ್ತಾಗಿರುತ್ತೆ. ಆದರೆ ಅದಕ್ಕೆ ಬೇರೆ ಬೇರೆ ಕಥೆ ಇದೆ, ಬೇರೆ ಬೇರೆ ಥರದ ವ್ಯಾಖ್ಯಾನಗಳಿದೆ. ಹಾಗಾಗಿ ಅವ್ರ ಹೆಸರನ್ನು ಹೇಳಕ್ಕೆ ಹೋಗೋದಿಲ್ಲ. ಸಾವಿರಾರು ಮರಗಳು ಹುಟ್ಟುಕೊಂಡ ಕಥೆ ನಿಜವಾಗಿಯೂ ಇದೆಯಾ ಆದರೆ ಆ ಭವಿಷ್ಯಗಾರನಿಗೆ ನಮ್ಮದೊಂದು ದೊಡ್ಡ ಸಲಾಮ್. ಇದು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.